ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 500ಕ್ಕೂ ಹೆಚ್ಚು ವಿಡಿಯೋಗಳನ್ನು ಮಾಡ್ತಾ ಬರ್ತಾ ಇದ್ದೇನೆ. ಸಾರ್ವಜನಿಕರ ಹಿತಾಸಕ್ತಿ ನನ್ನ ಈ ವಿಡಿಯೋ ಚಾನಲಿನ ಉದ್ದೇಶ ಆಗಿದೆ ಅಂತ ಹೇಳ್ತಾ ಇವತ್ತಿನ ಒಂದು ಮುಖ್ಯವಾದಂತಹ ವಿಚಾರಕ್ಕೆ ಬಂದುಬಿಡ್ತೇನೆ. ಏನಪ್ಪ ಅದು ಅಂತ ಹೇಳಿದರೆ, ಈ PTCL ಕಾಯ್ದೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಇತ್ತೀಚೆಗಷ್ಟೇ ಹೈಕೋರ್ಟು 12 ವರ್ಷಗಳು ಅವಧಿ ಆದ ನಂತರ ಆ ಒಂದು ಭೂಮಿಯನ್ನು ಮರುಸ್ಥಾಪಿಸಿ ಅಥವಾ ರೆಸ್ಟೋರೇಷನ್ ಮಾಡಿ ಅಂತ ಹೇಳಿ ಇನ್ನು SC/ST ಜನಾಂಗಕ್ಕೆ ಸೇರಿದಂಥವರು PTCL ಭೂಮಿಯನ್ನು ಕೇಳಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ತೀರ್ಮಾನವನ್ನು ಕೊಟ್ಟಿದ್ದರು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈಗ ಹಳೆ ವಿಡಿಯೋದಲ್ಲಿ ಮಾತಾಡಿದ್ದೇನೆ. ಅದು ಲಾಸ್ಟಲ್ಲಿ ರೆಕಮೆಂಡೇಷನ್ ವಿಡಿಯೋದಲ್ಲಿ ಬರುತ್ತೆ, ನೀವು ಆ ವಿಡಿಯೋವನ್ನು ನೋಡಬಹುದು. ಈಗ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಕೆಲವು ಇನ್ನೂ ಹೆಚ್ಚು ಸ್ಪಷ್ಟನೆಗಳನ್ನು ಕೊಡಬೇಕು. ಯಾಕೆ ಈ ತರಹದ ತೀರ್ಮಾನ ಬಂತು, ಈ ಒಂದು PTCL ಕಾಯ್ದೆ ಯಾವಾಗ ಬಂತು, ಅದು ಏನು ಹೇಳಿತ್ತು, ಮತ್ತು ಈ ಒಂದು ಗೌರ್ನಮೆಂಟು ಯಾವಾಗ ಈ ಒಂದು ಕಾಯ್ದೆಗೆ ತಿದ್ದುಪಡಿ ಮಾಡ್ತು ಎಂಬುವಂತಹ ವಿಚಾರಗಳನ್ನು ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಈಗ ನೋಡಿ, 1978ರಲ್ಲಿ ಈ ಒಂದು PTCL ಕಾಯ್ದೆ ಬಂತು. ಆ ಬಂದಾಗ ಇದಕ್ಕೆ ನೋ ಲಿಮಿಟೇಷನ್ಸ್, ಅಂದರೆ ಕಾಲ ಪರಿಮಿತಿಯೇ ಇರಲಿಲ್ಲ. ಆದ್ದರಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೆಲವರು ಯಾರಪ್ಪ ಅಂತ ಹೇಳಿದ್ರೆ, ಈ ಒಂದು ನಿಕಂಠೆ ರಾಮಲಕ್ಷ್ಮಿ ಈ ಒಂದು ಕೇಸಿನಲ್ಲಿ ಮೊಕದ್ದಮೆಯಲ್ಲಿ 2017ರಲ್ಲಿ ಸುಪ್ರೀಂ ಕೋರ್ಟ್ಗೆ ಈ ಒಂದು ಪ್ರಕರಣ ಹೋಗಿತ್ತು. ಅಂದ್ರೇನು, 25 ವರ್ಷಗಳ ಬಳಿಕ ನಮಗೆ ಈ ಒಂದು ಭೂಮಿಯನ್ನು ವಾಪಸ್ ಹಿಂತಿರುಗಿಸಿ ಕೊಡಿ PTCL ಅಂಡರಲ್ಲಿ ಅಂತ ಹೇಳಿ ಕೇಳಿದರು. ಇಂತಹ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿತ್ತು, ಯಾವುದೇ ಒಂದು ಕಾನೂನನ್ನು ಮಾಡಿದಾಗ ಅದಕ್ಕೆ ಪರಿಮಿತಿ, ಕಾಲ ಪರಿಮಿತಿಯನ್ನು ಕೊಡಬೇಕು. ಇಲ್ಲವಾದಲ್ಲಿ ಅದು ತಪ್ಪಾಗುತ್ತೆ, ಅನ್ಯಾಯ ಆಗುತ್ತೆ ಅಂತ ಹೇಳಿ ಕಾಲ ಪರಿಮಿತಿಯನ್ನು ಹೇಳಲೇಬೇಕು. ಹಾಗೂ ಈ ಒಂದು ಟೈಮ್ ಲಿಮಿಟೇಷನ್ನ ಹಾಕಿ ಅದು ರೆಟ್ರಾಸ್ಪೆಕ್ಟಿವಾ ಪ್ರಾಸ್ಪೆಕ್ಟಿವಾ ಎಂಬುದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು. ಅಂದರೆ ಕಾನೂನು ಮಾಡಿದ ದಿನದ ಹಿಂದಿನ ದಿನಾಂಕದಿಂದನೂ ಸೇರುತ್ತಾ ಅಥವಾ ಕಾನೂನು ಮಾಡಿದ ನಂತರ ದಿನಾಂಕದಿಂದ ಇದು ಅನ್ವಯ ಆಗುತ್ತಾ ಎಂಬುದರ ಬಗ್ಗೆ ಸ್ಪಷ್ಟನೆ ಇರಬೇಕು. ಒಟ್ಟಾರೆಯಾಗಿ ಕಾಲ ಪರಿಮಿತಿ ಎಂಬುದು ಇರಲೇಬೇಕು ಎಂಬುವಂತಹ ಒಂದು ಮಾರ್ಗಸೂಚಿಯನ್ನು ಈ ಒಂದು ಸರ್ವೋಚ್ಚ ನ್ಯಾಯಾಲಯ ನೀಡಿತ್ತು. ಯಾವ ಒಂದು ಪ್ರಕರಣದಲ್ಲಿ, ನಿಕಂಠೆ ರಾಮಲಕ್ಷ್ಮಿ ಪ್ರಕರಣದಲ್ಲಿ 2017ರಲ್ಲಿ ನೀಡಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತು, ಈ ಒಂದು ಸರ್ಕಾರ 2023ರಲ್ಲಿ PTCL ಕಾಯ್ದೆಯ ಸೆಕ್ಷನ್ 5ಕ್ಕೆ ಕಾಲಮ್ C ಮತ್ತು ಕಾಲಮ್ D ಯನ್ನು ಆ್ಯಡ್ ಮಾಡುವುದರ ಮುಖಾಂತರ ಕಾಲ ಪರಿಮಿತಿಯನ್ನೇ ತೆಗೆದುಹಾಕಿಬಿಡ್ತು. ಅಂದರೆ ಸರ್ವೋಚ್ಚ ನ್ಯಾಯಾಲಯ ಹೇಳಿದ್ದೇ ಬೇರೆ, ಈ ಸರ್ಕಾರ ಮಾಡಿದ್ದೇ ಬೇರೆ. ಸರ್ವೋಚ್ಚ ನ್ಯಾಯಾಲಯದ ಆಶಯಕ್ಕೆ ವಿರುದ್ಧವಾಗಿ ಈ ಕಾನೂನನ್ನು ಮಾಡಲಾಯಿತು. ಅಂದರೆ ನಿಗದಿತ ಅವಧಿ ಹೇಳಲೇ ಇಲ್ಲ. ಯಾವಾಗ ಬೇಕಾದರೂ ಮೊಕದ್ದಮೆಯನ್ನು ಹೂಡಿ ಈ PTCL ಭೂಮಿಯನ್ನು ಮಾರಾಟ ಮಾಡಿದರೆ ಅದನ್ನು ಕ್ಯಾನ್ಸಲ್ ಮಾಡಿಸಿ, ರದ್ದು ಮಾಡಿ ವಾಪಸ್ಸು ಪಡೆಯಬಹುದು ಎಂಬುವಂತಹ ಕಾನೂನನ್ನು ತಂದುಬಿಡ್ತು. ಇದರಿಂದ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ. ಇದಕ್ಕೆ ಮುಂಚೆ ಏನಾಗ್ತಾಯಿತ್ತು, ಕೆಲವೊಂದು ಕೋರ್ಟುಗಳು ಏನು ಮಾಡಿತ್ತು, ಕಾಲ ಪರಿಮಿತಿ ಆದ ಮೇಲೆ ಮಾಡಿದರೆ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿ ಒಂದಷ್ಟು AC ಕೋರ್ಟು DC ಕೋರ್ಟಲ್ಲಿ ತೀರ್ಮಾನಗಳು ಮಾಡಿದ್ವು, ಕೆಲವು ತದ್ವಿರುದ್ಧವಾದ ತೀರ್ಮಾನಗಳನ್ನು ಮಾಡಿದ್ವು. ಈ ಗೊಂದಲಗಳು ಇದ್ದವು. ಅದಕ್ಕೆ ತೆರೆ ಎಳೆಯುವಂತೆ ಸರ್ಕಾರ ಈ ಒಂದು ತಿದ್ದುಪಡಿಯನ್ನು 2023ರಲ್ಲಿ ಮಾಡ್ತು. ಆದರೆ ಇದಕ್ಕೆ ಗೊಂದಲವು ಖಂಡಿತ ನಿಲ್ಲಿಲ್ಲ. ಯಾಕಂತ ಹೇಳಿದರೆ, ಯಾವಾಗ ಬೇಕಾದರೂ ಬಂದು ಕೊಡ್ಬೋದು, ತೆಗೆದುಕೊಳ್ಬಹುದು ಅನ್ನೋ ಥರ ಆಗಿಬಿಟ್ರೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಈ ಒಂದು ಮುನಿ ವೆಂಕಟಪ್ಪ ಆ್ಯಂಡ್ ಅದರ್ಸ್ ಎಂಬುವಂತಹ ಒಂದು ಪ್ರಕರಣದಲ್ಲಿ ಮುನಿ ವೆಂಕಟಪ್ಪನವರು ಈ ಒಂದು ಉಚ್ಚ ನ್ಯಾಯಾಲಯಕ್ಕೆ
ರಿಟ್ ಪಿಟಿಷನ್ನ ಹಾಕಿದ್ರು. ರಿಟ್ ಪಿಟಿಷನ್ನ ಹಾಕಿ ಅದರಲ್ಲಿ ಈ ಒಂದು ಸರ್ಕಾರ ಮಾಡಿದಂತಹ ತಿದ್ದುಪಡಿ ಏನಿದೆ, ಆ ಸೆಕ್ಷನ್ 5ಕ್ಕೆ ಮಾಡಿದಂತಹ ತಿದ್ದುಪಡಿಯು ಕಾನೂನು ಬಾಹಿರವಾಗಿದೆ ಹಾಗೂ ಅದರ ಸಿಂಧುತ್ವವನ್ನೇ ಪ್ರಶ್ನಿಸಿ, ಅಂದರೆ ಸಿಂಧುತ್ವ ಅಂದ್ರೇನು, ಈಸ್ ಇಟ್ ಲೀಗಲೈಸ್, ಇದು ಕಾನೂನುಬದ್ಧವಾಗಿದೆಯಾ ಇಲ್ಲವಾ ಎಂಬುದರ ಬಗ್ಗೆ ಪ್ರಶ್ನಿಸಿ ಆ ಒಂದು ಮೊಕದ್ದಮೆಯನ್ನು ಹೂಡ್ತಾರೆ, ಅಂದರೆ ರಿಟ್ಟನ್ನು ಹೂಡ್ತಾರೆ. ಸೊ ಅದು ಹೈಕೋರ್ಟಿನ ಬೆಂಚಿನಲ್ಲಿ ಇನ್ನು ಅದು ಪೆಂಡಿಂಗಲ್ಲಿ ಇದೆ, ಅಂದರೆ ವಿಚಾರಣೆಯ ಹಂತದಲ್ಲಿ ಇದೆ. ಈ ವಿಚಾರಣೆಯ ಹಂತದಲ್ಲಿ ಇದೆ. ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿದ್ದು ಟೈಮ್ ಲಿಮಿಟೇಷನ್ ಇರಲೇಬೇಕು, ಯಾವುದೇ ಒಂದು ಕಾನೂನು ಮಾಡಿದರು ಅಂತ. ಈಗ ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟಲ್ಲಿ ಪೆಂಡಿಂಗ್ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಮೊನ್ನೆ ಮಂಜುಳಾ ಅಂತ, ಅಂದರೆ ಲಕ್ಷ್ಮಯ್ಯ ಅವರ ಉತ್ತರಾಧಿಕಾರಿಯಾಗಿರ್ತಕ್ಕಂತಹ ಮಂಜುಳಾ ವರ್ಸಸ್ ಅದರ್ಸು ಆ್ಯಂಡ್ ಡೆಪ್ಯೂಟಿ ಕಮಿಷನರ್ ಈ ಪ್ರಕರಣದಲ್ಲಿ ಈ ಉಚ್ಚ ನ್ಯಾಯಾಲಯ ಏನು ಮಾಡ್ತು, ಈ ಒಂದು ಪ್ರಕರಣದಲ್ಲಿ ಈ 12 ವರ್ಷಗಳ ನಂತರ ನೀವು ಭೂಮಿಯನ್ನು ಹಿಂತಿರುಗಿಸಲು ಕೇಳಲು ಬರುವುದಿಲ್ಲ, ಟೈಮ್ ಲಿಮಿಟೇಷನ್ ಇಂಪಾರ್ಟೆಂಟ್ ಅಂತ ಹೇಳಿ ಇಂಡಿಯನ್ ಲಿಮಿಟೇಷನ್ ಆ್ಯಕ್ಟ್ ಅನ್ನೋದು ಇದ್ದೇ ಇದೆ ನಮ್ಮಲ್ಲಿ ಕಾನೂನು. ಸೊ ಅದರ ಒಂದು ಆಧಾರದ ಮೇರೆಗೆ ಅರ್ಜಿಯನ್ನು ವಜಾಗೊಳಿಸಿದೆ. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಹಳೆ ವಿಡಿಯೋದಲ್ಲಿ ಮಾತಾಡಿದ್ದೇನೆ, ಅದನ್ನು ನೋಡಿ, ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಅಂದರೆ ಏನಾಯಿತು, ಈ ಒಂದು ಉಚ್ಚ ನ್ಯಾಯಾಲಯದ ಒಂದು ಅಭಿಪ್ರಾಯವೂ ಕೂಡ ಯಾವುದೇ ಒಂದು ಕಾನೂನು ಮಾಡಿದರೂ ಅದಕ್ಕೆ ಒಂದು ಇತಿಮಿತಿ ಇರಬೇಕು, ಟೈಮ್ ಲಿಮಿಟೇಷನ್ ಇರಬೇಕು, ನಿಗದಿತ ಅವಧಿ ಇರಬೇಕು, ಪ್ರಾಸ್ಪೆಕ್ಟಿವ್ ಅನ್ನೋದು ಇರಬೇಕು ಎಂಬುದಾಗಿ ಹೇಳಲಾಗಿದೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಕೆಲವರು ಕೇಳಿದ್ರು, ಈ ಒಂದು ಹೈಕೋರ್ಟ್ ಕೊಟ್ಟಂತಹ ಆದೇಶನೇ ಅಂತಿಮನ ಅಂತ ಕೂಡ ಕೇಳಿದರು. ಎಲ್ಲರಿಗೂ ಗೊತ್ತಿದೆ ಹೈಕೋರ್ಟಿನ ಆದೇಶ ಅಂತಿಮ ಅಲ್ಲ ಅಂತ. ಸರ್ವೋಚ್ಚ ನ್ಯಾಯಾಲಯ ಇರೋದು ಯಾಕೆ, ಸುಪ್ರೀಂ ಕೋರ್ಟು ಕೂಡ ಇದೆ. ಆದ್ದರಿಂದ ಇದನ್ನೇ ನೀವು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗಿ ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಸರ್ವೋಚ್ಚ ನ್ಯಾಯಾಲಯದಲ್ಲೂ ಕೂಡ ನಾವು ಈ ಒಂದು ಪ್ರಕರಣಗಳನ್ನು ಭೇದಿಸಬಹುದಾಗಿದೆ, ಕೇಳಬಹುದಾಗಿದೆ, ಅಪೀಲು ಮೇಲ್ಮನವಿಯನ್ನು ಮಾಡಬಹುದಾಗಿದೆ. ಇನ್ನೊಂದು ವಿಚಾರವನ್ನು ಇಲ್ಲಿ ಸ್ಪಷ್ಟನೆ ಕೊಡಿಸ್ತೇನೆ. ಏನದು ಅಂತ ಹೇಳಿದ್ರೆ, ಇದರಿಂದ ನಾವೇನು ತಿಳ್ಕೊಳ್ಬೇಕು, PTCL ಕಾಯ್ದೆಯ ಭೂಮಿಯನ್ನು ಹೊಂದಿದ್ದು ಯಾವಾಗಲೂ ಮಾರಾಟ ಮಾಡಿ ಯಾವಾಗಂದ್ರೆ ಅವಾಗ ನಿಮ್ಮ ಮನೋ ಇಚ್ಛೆ ಬಂದಂಗೆ ಬಂದು ಕೇಳಬಾರದು, ಕೇಳುವವರು ಎಚ್ಚರಿಕೆಯಿಂದ ಇರಿ ಎಂಬುವಂತಹ ಒಂದು ಎಚ್ಚರಿಕೆಯ ಗಂಟೆಯನ್ನು ಈ ಒಂದು ತೀರ್ಪಿನಲ್ಲಿ ನೀಡಲಾಗಿದೆ. ಹಾಗೂ ಖರೀದಿ ಮಾಡಿದಂಥವರು ಸ್ವಲ್ಪ ರಿಲೀಫ್ ಆಗಿ ಅವರು ಖುಷಿಯನ್ನು ಪಡಬಹುದು. ಜೊತೆಗೆ ಇದು ಇನ್ನೂ ಪೆಂಡಿಂಗಲ್ಲಿರೋದ್ರಿಂದ ಇದರ ಮೇಲೆ ಮೇಲ್ಮನವಿಯೂ ಹೋಗಬಹುದಾಗಿರೋದ್ರಿಂದ ಅತಿ ಸಂತೋಷ ಪಡುವ ಅವಶ್ಯಕತೆಯೂ ಇಲ್ಲ ಎಂಬುವಂತಹ ಮಾತನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾರು ಖರೀದಿಯನ್ನು ಮಾಡಿದಾರೋ ಸದ್ಯಕ್ಕೆ ಈ ಒಂದು ಸುಪ್ರೀಂ ಕೋರ್ಟಿನ ನಿಖಂಟೆ ರಾಮಲಕ್ಷ್ಮಿ ಪ್ರಕರಣ ಮತ್ತು ಈಗ ಉಚ್ಚ ನ್ಯಾಯಾಲಯದ ಒಂದು ಲಕ್ಷ್ಮಯ್ಯ ಕೇಸಿನ ಉತ್ತರಾಧಿಕಾರಿಯಾಗಿರ್ತಕ್ಕಂತಹ ಮಂಜುಳಾ ವರ್ಸಸ್ ಅದರ್ಸ್ ಆ್ಯಂಡ್ ಡೆಪ್ಯೂಟಿ ಕಮಿಷನರ್ ಮೊನ್ನೆ ನೀಡಿದಂತಹ ಒಂದು ಪ್ರಕರಣವನ್ನು ಸೈಟೇಷನನ್ನು ಕೊಟ್ಟು ತೀರ್ಪನ್ನು ಕೊಟ್ಟು ಆ ಒಂದು PTCL ಕಾಯ್ದೆಯಡಿ ಯಾರು ವಾಪಸ್ ಕೊಡಬೇಕು ಭೂಮಿ ಅಂತ ಕೇಳಿದಾರೋ ಅದನ್ನು ವಜಾ ಮಾಡಿ ಅಂತ ಕೇಳುವ ಸಾಧ್ಯತೆಗಳು ಹೆಚ್ಚಿದೆ, ಅದನ್ನು ಮಾಡಬಹುದಾಗಿದೆ ಎಂಬುವಂತಹ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದೇನೆ. ಸೊ ಮತ್ತೆ ಇದು ಗೊಂದಲದ ಗೂಡಾಯಿತು. ಕೇಸಿಗೆ ಮತ್ತೊಂದು ಕೇಸು, ಮನವಿಯಗೆ ಮೇಲ್ಮನವಿ, ಈ ರೀತಿಯಾಗಿ ಗೊಂದಲದ ಗೂಡಾಯಿತು. ಇದು ಆದಷ್ಟು ಬೇಗ ಬಗೆಹರಿಯಲಿ ಎಂಬುವಂತಹ ಆಶಯದಿಂದ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಏನಪ್ಪ ಅಂತ ಹೇಳಿದರೆ, ಎಷ್ಟು ಕಾಲ ಇರಬೇಕು, ಎಷ್ಟು ವರ್ಷಗಳ ನಂತರ ಅವರು ವಾಪಸ್ ಕೇಳ್ಬೋದು, ಇದೆಲ್ಲವೂ ಅಪ್ರಸ್ತುತ. ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳೋದಾದರೆ ಇದೆಲ್ಲವೂ ಅಪ್ರಸ್ತುತ ಈಗ. ಯಾಕೆ ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಒಂದು 50 ವರ್ಷಗಳ 60 ವರ್ಷಗಳ ಹಿಂದೆ ಇದೆಲ್ಲ ಇತ್ತು. ಹಿಂದುಳಿದ ಜನಾಂಗ ಅಂದರೆ ಬಹಳಷ್ಟು ಅವರನ್ನು
ಏನು ಮನುಷ್ಯರು ಅಂತಲೇ ನೋಡ್ತಾ ಇರಲಿಲ್ಲ. ಆ ಒಂದು ಮಟ್ಟಿಗೆ ಅವರಿಗೆ ಅವಹೇಳನಗಳು ಆಗ್ತಾಯಿತ್ತು. ಅಂತಹ ಸಂದರ್ಭದಲ್ಲಿ ಅವರನ್ನೂ ಮನುಷ್ಯರು ಅಂತ ಗುರುತಿಸಿ ಗೌರವ ನೀಡಬೇಕು ಅಂತ ಹೇಳಿ, ಅವರ ಆಸ್ತಿಗಳಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಒಂದು ಒಳ್ಳೆಯ ಸದುದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಕಾನೂನನ್ನು ತರಲಾಯಿತು. ಆದರೆ ಈಗ ಅದೇ ಪರಿಸ್ಥಿತಿ ಇದೆಯಾ ಎಂಬುದು ನಾವು ವಿಚಾರ ಮಾಡಬೇಕಾಗಿದೆ. ಮತ್ತು ಆ ಒಂದು ಪರಿಸ್ಥಿತಿಯು ಈಗ ಬದಲಾವಣೆಯಾಗಿದ್ದೇ ಆದಲ್ಲಿ ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂತಹ ಅಂಬೇಡ್ಕರ್ ಅವರು ಕೂಡ ಹೇಳ್ತಾರೆ, ಕಾಲಕ್ಕೆ ತಕ್ಕ ಹಾಗೆ ಕಾನೂನನ್ನು ಬದಲಾಯಿಸಿಕೊಳ್ಳಬೇಕು ಎಂದು. ಆದ್ದರಿಂದ ಕಾಲವನ್ನು ನೋಡಿ, ಪರಿಸ್ಥಿತಿಗಳನ್ನು ನೋಡಿ, ಮತ್ತು ಈಗ ಎಲ್ಲರಿಗೂ ಜ್ಞಾನ ಇದೆ, ಅಂದರೆ ತಿಳುವಳಿಕೆ ಇದೆ. ಎಲ್ಲರೂ ಪತ್ರಿಕೆಗಳನ್ನು ಓದ್ತಾರೆ, ಎಲ್ಲರಲ್ಲಿಯೂ ಆ್ಯಂಡ್ರಾಯ್ಡ್ ಫೋನ್ಗಳಿದ್ದಾವೆ, ಫೇಸ್ಬುಕ್ಕು, ವಾಟ್ಸ್ಯಾಪು, ಟ್ವಿಟ್ಟರು, ಮತ್ತು ಇನ್ನೇನು ಯೂಟ್ಯೂಬು, ಇದೆಲ್ಲವನ್ನು ನೋಡಿಕೊಂಡು ಜ್ಞಾನವನ್ನು ಪಡ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ಅರಿವಿದೆ, ತಿಳುವಳಿಕೆ ಇದೆ. ಅಷ್ಟು ಹಿಂದುಳಿದ ಜನಾಂಗದವರಾಗಿಲ್ಲ. ಆದ್ದರಿಂದ ನನಗೆ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ, ನನಗೆ ಮೋಸ ಮಾಡಿ ತೊಗೊಂಡ್ಬಿಟ್ರು, ನನಗೆ ಅನ್ಯಾಯ ಆಗಿದೆ, ನನಗೆ ವಾಪಸ್ ಕೊಡಿಸಿ ಅಂತ ಕೇಳೋದು ಎಷ್ಟರ ಮಟ್ಟಿಗೆ ಸಮಂಜಸ ಎಂದು ಬಹಿರಂಗವಾಗಿ ಇದು ಸಾರ್ವಜನಿಕ ಚರ್ಚೆಗೆ ಈಡಾಗಬೇಕಾಗಿದೆ. ಮೂಲತಃ ನೈತಿಕವಾಗಿ ಹೇಳೋದಾದರೆ ಅದು ಕಾನೂನು ಅನ್ನೋದು ಆಮೇಲೆ ಬರುತ್ತೆ. ಆದರೆ ನೈತಿಕವಾಗಿ ಹೇಳೋದಾದರೆ ಒಮ್ಮೆ ನಾನು ದುಡ್ಡು ತಗೊಂಡು ಕೊಟ್ಟ ಮೇಲೆ ಅದು ವಿಷಕ್ಕೆ ಸಮಾನ, ಅದನ್ನು ಮತ್ತೆ ಕೇಳಬಾರದು. ಯಾಕಂದರೆ ಖರೀದಿದಾರ ತೊಗೊಂಡಿದ್ದಾನೆ, ದುಡ್ಡು ಕೊಟ್ಟು, ನಿಮ್ಮ ಕಷ್ಟಕ್ಕೆ ದುಡ್ಡು ಕೊಟ್ಟಿದ್ದ, ತೊಗೊಂಡಿದ್ದಾರೆ. ಆದರೆ ಅಲ್ಲಿ ಅವರಿಗೆ ಅನ್ಯಾಯವಾಗಿ ಮೋಸ ಮಾಡಿ, ಫೋರ್ಜರಿ ಮಾಡಿ, ಅಥವಾ ಕೊಡಬೇಕಾದ ದುಡ್ಡನ್ನು ಕೊಡದೆ ಹಾಕಿಸ್ಕೊಳ್ಬೇಕಾದಂಥ ಉತ್ತರಾಧಿಕಾರಿಗಳ ಹತ್ರ ಸಹಿ ಹಾಕಿಸ್ಕೊಳ್ಳದೆ ಏನಾದರೂ ಪ್ರಾಬ್ಲಮ್ ಆಗಿದರೆ ಖಂಡಿತ ಕಾನೂನಿನ ಮೊರೆ ಹೋಗಬಹುದು, ನೀವು ನಿಮ್ಮ ಹೋರಾಟವನ್ನು ಮಾಡಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.